ಓಕೆ. ಸೊ, ಇವತ್ತಿನ ಕ್ಲಾಸಲ್ಲಿ ಬ್ಲಾಕ್ಸ್ ಮತ್ತೆ ಡೈನಾಮಿಕ್ ಬ್ಲಾಕ್ಸ್‌ಗಳು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ, ಫಸ್ಟ್‌ಲಿ ಬ್ಲಾಕ್ಸ್ ಅಂದ್ರೆ ಏನು? ಸೊ, ಇಲ್ಲಿ ಇವಾಗ ನಾನು ಇದೊಂದು ಸೋಫಾ ಇದನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ, ಇಲ್ಲಿ ಇವಾಗ ಇದು ಇಂಡಿವಿಜುವಲ್ ಲೈನ್ ಆಬ್ಜೆಕ್ಟ್ಸ್ ಇಂದ ಕ್ರಿಯೇಟ್ ಆಗಿರುವಂತದ್ದು. ಸೊ, ಇದನ್ನ ನನ್ಗೆ ಇವಾಗ ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕು. ಸೊ, ಯಾಕಂದ್ರೆ ನಂಗೆ ಮೇ ಬಿ ಈ ಪರ್ಟಿಕ್ಯುಲರ್ ಈ ಆಬ್ಜೆಕ್ಟ್‌ನ ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೇಕಾಗತ್ತೆ ಕೆಲವೊಮ್ಮೆ. ಸೊ, ಅವಾಗ ನನ್ಗೆ ಇದನ್ನ ಸೆಲೆಕ್ಷನ್ ಮಾಡ್ಬೇಕಂತಿದ್ರೆ ಆಸ್ ಅ ಹೋಲ್ ಈ ರೀತಿ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಮೂವ್ ಮಾಡ್ಕೊಂಡು ಇಲ್ದಿದ್ರೆ ಕಾಪಿ ಕಮಾಂಡ್ ಯೂಸ್ ಮಾಡ್ಕೊಂಡು ನಾನು ಮಾಡ್ಬೇಕಾಗತ್ತೆ. ಸೊ, ಅದ್ರ ಬದಲು ನಾನು ಏನ್ ಮಾಡ್ಬೋದು, ಇದನ್ನ ಬ್ಲಾಕ್ ಆಗಿ ಕನ್ವರ್ಟ್ ಮಾಡಿದ್ರೆ ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ನಾನು ಅದನ್ನ ಈ ಡ್ರಾಯಿಂಗ್ ಅಲ್ಲಿ ಇಲ್ಲದಿದ್ರೆ ನಾನು ಇವನ್ ಬೇರೆ ಡ್ರಾಯಿಂಗ್ ಅಲ್ಲಿ ಸಹ ನಾನು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ, ಇದು ಬ್ಲಾಕ್ ನ ಒಂದು ಯೂಸ್. ಸೊ, ಬ್ಲಾಕ್ ಬಂದ್ಬಿಟ್ಟು ಕರೆಂಟ್ ಡ್ರಾಯಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಮತ್ತೆ ಬ್ಲಾಕ್ ನ ಎಕ್ಸ್ಟರ್ನಲಿ ನಾನು ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಫ್ಯೂಚರ್ ಡ್ರಾಯಿಂಗ್ ಅಲ್ಲಿ ಸಹ ಅದನ್ನ ಯೂಸ್ ಮಾಡ್ಕೋಬಹುದು ಆಗಿದೆ. ಸೊ, ಬ್ಲಾಕ್ ಬಂದ್ಬಿಟ್ಟು ಒಂದ್ ರೀತಿ ಡಿಸೈನ್ ಟೆಂಪ್ಲೇಟ್ ತರ ವರ್ಕ್ ಆಗುತ್ತೆ. ಸೊ, ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಬ್ಲಾಕ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ, ಬ್ಲಾಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಮಾಂಡ್ ಅಲ್ಲಿ ಬಂದ್ಬಿಟ್ಟು ಬಿ ಅಂತ. ಸೊ, ಇಲ್ಲದಿದ್ರೆ ಕಂಪ್ಲೀಟ್ ಬ್ಲಾಕ್ ವರ್ಡ್ ಟೈಪ್ ಮಾಡಿ. ಸೊ, ಬಿ ಬಂದ್ಬಿಟ್ಟು ಕಮಾಂಡ್, ಎಂಟರ್ ಕೊಡಿ. ಸೊ, ಇಲ್ಲಿ ಈ ರೀತಿ ಡಯಲಾಗ್ ಬಾಕ್ಸ್ ಬರುತ್ತೆ. ಇಲ್ದಿದ್ರೆ ನೀವು ಹೋಮ್ ಪೇಜ್ ಅಲ್ಲಿ ಇದ್ರೆ ಇಲ್ಲಿ ಬ್ಲಾಕ್ ಆಪ್ಷನ್ ಇರುತ್ತೆ. ಸೊ, ಇಲ್ಲಿ ನಮ್ಗೆ ಕ್ರಿಯೇಟ್ ಅಂತ ಆಪ್ಷನ್ ಇದೆ. ಸೊ, ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಮ್ಗೆ ಈ ಬ್ಲಾಕ್ ಡೆಫಿನೇಷನ್ ವಿಂಡೋ ಬರುತ್ತೆ. ಸೊ, ಇಲ್ಲಿ ನಾವು ಫಸ್ಟ್ ಇವಾಗ ನೇಮ್ ಕೊಡ್ಬೇಕು. ಸೊ, ನಾನಿವಾಗ ಜಸ್ಟ್ ಸೋಫಾ ಅಂತ ಹೆಸರು ಕೊಟ್ಟು ಇಲ್ಲಿ ಪಿಕ್ ಪಾಯಿಂಟ್ ಇವಾಗ ನನ್ಗೆ ಇದು ಬ್ಲಾಕ್ ಕನ್ವರ್ಟ್ ಆದ್ಮೇಲೆ ಅದರ ಬೇಸ್ ಪಾಯಿಂಟ್, ರೆಫರೆನ್ಸ್ ಪಾಯಿಂಟ್ ಪಿಕ್ ಪಾಯಿಂಟ್ ಆಗುತ್ತೆ. ಸೊ, ಅದನ್ನ ಇನ್ಸರ್ಟ್ ಮಾಡುವಾಗ ಅದು ರೆಫರೆನ್ಸ್ ಪಾಯಿಂಟ್ ಆರ್ ಎಲ್ಸ್ ಬೇಸ್ ಪಾಯಿಂಟ್ ಆಗಿ ಇರುತ್ತೆ. ಸೊ, ಇವಾಗ ನಾನು ಇಲ್ಲಿ ಏನ್ ಮಾಡ್ತೇನೆ, ಪಿಕ್ ಪಾಯಿಂಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಸೊ, ಇವಾಗ ನಾನು ಈ ಆಬ್ಜೆಕ್ಟ್ ಮೇಲೆ ಇರ್ಬೋದು, ಹೊರಗಡೆ ಇರ್ಬೋದು, ಒಳಗಡೆ ಇರ್ಬೋದು, ಎಲ್ಲಿ ಸಹ ಪಿಕ್ ಪಾಯಿಂಟ್ ಅನ್ನು ಸೆಲೆಕ್ಷನ್ ಮಾಡ್ಕೋಬಹುದು. ಸೊ, ನಾನು ಏನ್ ಮಾಡ್ತೇನೆ, ಈ ಲೈನ್ ಇದ್ದು ಮಿಡ್ ಪಾಯಿಂಟ್ ನ ಪಿಕ್ ಪಾಯಿಂಟ್ ಆಗಿ ಬೇಸ್ ಪಾಯಿಂಟ್ ಆಗಿ ಸೆಲೆಕ್ಷನ್ ಮಾಡ್ತೇನೆ. ಸೊ, ಅವಾಗ ಅದರ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಇವಾಗ ಯಾವ್ದೆಲ್ಲ ಲೈನ್ಸ್ ಗಳು ಬ್ಲಾಕ್ ಆಗಿ ಕನ್ವರ್ಟ್ ಆಗ್ಬೇಕು, ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡ್ಬೇಕು, ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ, ಅದಕ್ಕೆ ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಇದೆ. ಸೊ, ಇಲ್ಲಿ ಸೆಲೆಕ್ಟ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ, ಇದನ್ನ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡಿ ಎಂಟರ್ ಕೊಡಿ. ಸೊ, ಇವಾಗ ಇದು ನಮ್ಮ ಸ್ಟೆಪ್ಸ್ ಕರೆಕ್ಟ್ ಆಗಿದ್ರೆ ಇಲ್ಲಿ ನಮ್ಗೆ ಸಣ್ಣದಾಗಿ ಪ್ರಿವ್ಯೂ ನೋಡ್ಲಿಕ್ಕೆ ಸಿಗುತ್ತೆ. ಸೊ, ಇವಾಗ ಇದು ಬ್ಲಾಕ್ ಆಗಿ ಕನ್ವರ್ಟ್ ಆಗಿದೆ. ನಾನು ಜಸ್ಟ್ ಇಲ್ಲಿ ಓಕೆ ಕೊಡ್ತೇನೆ. ಬೇರೆ ಯಾವುದೇ ಆಪ್ಷನ್ ಮಾಡ್ಬೇಕಂತಿಲ್ಲ. ಜಸ್ಟ್ ಇಲ್ಲಿ ನಾನು ಓಕೆ ಕೊಡ್ತೇನೆ. ಸೊ, ಇದು ಇವಾಗ ನೀವು ಕರ್ಸರ್ನ ಇದ್ರ ಮೇಲೆ ತಗೊಂಡೋದಾಗ ನೋಡ್ಬೋದು. ಅವಾಗ ಇಂಡಿವಿಜುವಲ್ ಆಬ್ಜೆಕ್ಟ್ ಇತ್ತು, ಇವಾಗ ಸಿಂಗಲ್ ಆಬ್ಜೆಕ್ಟ್ ಆಯ್ತು. ಇವಾಗ ನಾನು ಇದನ್ನ ಸೆಲೆಕ್ಷನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇದು ಬೇಸ್ ಪಾಯಿಂಟ್. ಸೊ, ಅದನ್ನ ಯೂಸ್ ಮಾಡ್ಕೊಂಡು ನಾನು ಇದನ್ನ ಮೂವ್ ಮಾಡ್ಕೋಬಹುದು. ಅದು ರೆಫರೆನ್ಸ್ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಸಪೋಸ್ ಇವಾಗ ನನ್ಗೆ ಈ ಬ್ಲಾಕ್ ಇಲ್ಲಿ ಇರೋದಿದ್ರು ನಾನು ಇಲ್ಲಿ ಇನ್ಸರ್ಟ್ ಆಪ್ಷನ್ಗೆ ಹೋಗ್ಬೇಕು. ಇನ್ಸರ್ಟ್ ಆಪ್ಷನ್ ಅಲ್ಲಿ ನೀವು ಯಾವ್ದೆಲ್ಲ ಬ್ಲಾಕ್ ಆಗಿ ನೀವು ಕ್ರಿಯೇಟ್ ಮಾಡಿರ್ತೀರಾ ಅದು ಇಲ್ಲಿ ತೋರಿಸುತ್ತೆ. ಸೊ, ಇಲ್ಲಿ ಇವಾಗ ನಾನು ಸೋಫಾ ಮೇಲೆ ಕ್ಲಿಕ್ ಮಾಡ್ತೇನೆ, ಇಲ್ಲಿ ಇನ್ಸರ್ಟ್ ಮಾಡ್ತೇನೆ. ಸೊ, ಇದು ಬ್ಲಾಕ್ ಆಗಿ ಕನ್ವರ್ಟ್ ಮಾಡೋದು. ಸಪೋಸ್ ನೀವು ಕಾಪೀಸ್ ಕ್ರಿಯೇಟ್ ಮಾಡ್ಬೇಕಂತಿದ್ರೆ ನಾವು ಕಾಪಿ ಮೇಲೆ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿ ಈ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡಿ ಎಂಟರ್ ಮತ್ತೆ ಇದರದ್ದು ಕಾಪೀಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇಲ್ದಿದ್ರೆ ಇಲ್ಲಿ ಇನ್ಸರ್ಟ್ ಆಪ್ಷನ್ ಅಲ್ಲಿ ಇರುತ್ತೆ. ಸೊ, ನೀವು ರಿಪೀಟೆಡ್ಲಿ ಇನ್ಸರ್ಟ್ಗೆ ಹೋಗಿ ಮಲ್ಟಿಪಲ್ ಕಾಪೀಸ್ ಗಳನ್ನ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸಪೋಸ್ ಇವಾಗ ನೀವು ಈ ಇನ್ಸರ್ಟ್ ಮಾಡಿರ್ತೀರಾ, ಮತ್ತೆ ಇದನ್ನ ಮಾಡಿಫೈ ಮಾಡ್ಬೇಕಂತಿದ್ರೆ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೋಡ್ ಮಾಡ್ಕೋಬೇಕು. ಎಕ್ಸ್ಪ್ಲೋಡ್ಗೆ ಬಂದ್ಬಿಟ್ಟು ಕಮಾಂಡ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೋಡ್ ಇದ್ರ ಮೇಲೆ ಸೆಲೆಕ್ಷನ್ ಮಾಡಿ ಬ್ಲಾಕ್ ನ ಸೆಲೆಕ್ಷನ್ ಮಾಡಿ ಎಂಟರ್ ಕೊಡಿ. ಇವಾಗ ಇದು ಅಗೇನ್ ಇಂಡಿವಿಜುವಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ, ಇದೆಲ್ಲ ಇಂಡಿವಿಜುವಲ್ ಆಬ್ಜೆಕ್ಟ್. ಸೊ, ಮೇ ಬಿ ನೀವು ಇದನ್ನ ಎಡಿಟ್ ಮಾಡ್ಕೋಬಹುದು. ಸೊ, ಈ ಬ್ಲಾಕ್ ಆಗಿ ನೀವೇನ್ ಕನ್ವರ್ಟ್ ಮಾಡ್ತೀರಾ ಅದು ಬರೀ ಈ ಡ್ರಾಯಿಂಗ್ ಅಲ್ಲಿ ಮಾತ್ರ ಯೂಸ್ ಮಾಡ್ಕೋಬಹುದು. ಸಪೋಸ್ ಇವಾಗ ನಾನು ಇಲ್ಲೊಂದು ಬ್ಲಾಂಕ್ ಡ್ರಾಯಿಂಗ್, ನ್ಯೂ ಡ್ರಾಯಿಂಗ್ ಪೇಜ್ ನ ಕ್ರಿಯೇಟ್ ಮಾಡ್ತೇನೆ. ಸೊ, ಇಲ್ಲಿ ಇವಾಗ ನಾನು ಇನ್ಸರ್ಟ್ ಆಪ್ಷನ್ಗೆ ಹೋದ್ರೆ ನನ್ಗೆ ಆ ಬ್ಲಾಕ್ ನ ಇಲ್ಲಿ ಯೂಸ್ ಮಾಡಕ್ ಆಗಲ್ಲ. ಸಪೋಸ್ ನೀವು ಫ್ಯೂಚರ್ ಡ್ರಾಯಿಂಗ್ಸ್ ಗಳಲ್ಲಿ ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನ ನೀವು ಯೂಸ್ ಮಾಡ್ಬೇಕಂತಿದ್ರೆ ಬರೀ ಬ್ಲಾಕ್ ಆಗಿ ಕ್ರಿಯೇಟ್ ಮಾಡದೆ ಡಬ್ಲ್ಯೂ ಬ್ಲಾಕ್ ಆಗಿ ನೀವು ಅದನ್ನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ, ನಾನು ಇಲ್ಲಿ ಬ್ಯಾಕ್ ಬರ್ತೇನೆ. ಸೊ, ಡಬ್ಲ್ಯೂ ಬ್ಲಾಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಕಮಾಂಡ್ ಬಂದ್ಬಿಟ್ಟು ಡಬ್ಲ್ಯೂ, ಜಸ್ಟ್ ಡಬ್ಲ್ಯೂ ಟೈಪ್ ಮಾಡಿ ಆಮೇಲೆ ಎಂಟರ್. ಸೊ, ಡಬ್ಲ್ಯೂ ಬ್ಲಾಕ್ ಇದ್ದು ವಿಂಡೋ ಈ ರೀತಿ ಬರುತ್ತೆ. ಸೊ, ಇಲ್ಲಿ ಇವಾಗ ಹೆಸರು ಕೊಡಿ. ಸೊ, ಡಬ್ಲ್ಯೂ ಬ್ಲಾಕ್ ಅಲ್ಲಿ ಫಸ್ಟ್ ನೀವು ಈ ಬ್ಲಾಕ್ ನ ಎಲ್ಲಿ ಸೇವ್ ಮಾಡ್ತೀರಾ ಆ ಪಾತ್ ನ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬನ್ನಿ. ಸೊ, ನಾನು ಇವಾಗ ಡೆಸ್ಕ್ಟಾಪ್ ಅಲ್ಲಿ ಆಟೋಕ್ಯಾಡ್, ಸೊ, ಇಲ್ಲಿ ಬ್ಲಾಕ್ ಈ ಫೋಲ್ಡರ್ ಅಲ್ಲಿ ಇದನ್ನ ಸೇವ್ ಮಾಡ್ತೇನೆ. ಇಲ್ಲಿ ನೀವು ನೇಮ್ ಕೊಡ್ಬೋದು. ಸೊ, ನಾನು ಅಗೇನ್ ಇದನ್ನ ಸೋಫಾ ಅಂತ ಹೆಸರು ಕೊಡ್ತೇನೆ.
ಓಕೆ, ಸೋಫಾ 1 ಅಂತ ಕೊಡ್ತೇನೆ. ಅವಾಗ ನಾನು ಸೋಫಾ ಅಂತ ಕೊಟ್ಟಿದ್ದೆ. ಸೊ ಇವಾಗ ಸೋಫಾ 1 ಅಂತ ಕೊಡ್ತೇನೆ. ಇಲ್ಲಿ ಸೇವ್ ಕೊಡ್ತೇನೆ. ಸೊ ಇಲ್ಲಿ ಇವಾಗ ಎಲ್ಲಿ ಈ ಪರ್ಟಿಕ್ಯುಲರ್ ಬ್ಲಾಕ್ ಸೇವ್ ಆಗ್ಬೇಕು ಅದು ಪಾತ್‌ನ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಪಿಕ್ ಪಾಯಿಂಟ್ ಅಂದ್ರೆ ಬೇಸ್ ಪಾಯಿಂಟ್. ಸೊ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಬೇಸ್ ಪಾಯಿಂಟ್ ಇವಾಗ ನಾನು ಈ ಪಾಯಿಂಟ್‌ನ ತಗೊಳ್ತೇನೆ. ನೆಕ್ಸ್ಟ್ ಸೆಲೆಕ್ಟ್ ಆಬ್ಜೆಕ್ಟ್. ಸೊ ಸೆಲೆಕ್ಟ್ ಆಬ್ಜೆಕ್ಟ್ ಅಲ್ಲಿ ಎಲ್ಲಾ ಆಬ್ಜೆಕ್ಟ್ಸ್‌ಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಂಟರ್ ಕೊಡಿ. ಸೊ ಇವಾಗ ಇದು ಬ್ಲಾಕ್ ಆಗಿ ಕನ್ವರ್ಟ್ ಆಗಿದೆ. ಜಸ್ಟ್ ಇಲ್ಲಿ ಓಕೆ ಕೊಡಿ. ಸೊ ಇವಾಗ ನೀವು ಬೇರೆ ಡ್ರಾಯಿಂಗ್‌ಗೆ ಹೋಗಿ ಅಲ್ಲಿ ಅದನ್ನ ಯೂಸ್ ಮಾಡ್ಬೇಕಂತಿದ್ರೆ ಸೇಮ್ ಆಪ್ಷನ್‌ನ ಇಲ್ಲಿ ಇನ್ಸರ್ಟ್ ಮೇಲೆ ಹೋಗಿ. ಸೊ ಇಲ್ಲಿ ಬ್ಲಾಕ್ ಫ್ರಮ್ ಅದರ್ ಡ್ರಾಯಿಂಗ್ಸ್‌ಗೆ ಬನ್ನಿ. ಬ್ಲಾಕ್ ಫ್ರಮ್ ಅದರ್ ಡ್ರಾಯಿಂಗ್ಸ್ ಬಂದ್ಬಿಟ್ಟು ಇಲ್ಲಿ ಪಾತ್‌ನ ಸೆಲೆಕ್ಷನ್ ಮಾಡಬೇಕು. ಸೊ ಇಲ್ಲಿ 3 ಡಾಟ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಗೇನ್ ನೀವು ಯಾವ ಫೋಲ್ಡರಲ್ಲಿ ಆ ಪರ್ಟಿಕ್ಯುಲರ್ ಬ್ಲಾಕ್‌ನ ಸೇವ್ ಮಾಡಿದ್ದೀರಾ ಆ ಫೋಲ್ಡರ್‌ಗೆ ಹೋಗಿ. ಸೊ ಇಲ್ಲಿ ಇವಾಗ ಬ್ಲಾಕ್ ಇದೆ. ಸೆಲೆಕ್ಷನ್ ಮಾಡಿ ಓಪನ್ ಕೊಡಿ. ಸೊ ಇಲ್ಲಿ ಬರುತ್ತೆ. ಸೊ ಇವಾಗ ಇದು ಸೋಫಾ ಬ್ಲಾಕ್. ಸೊ ಇದನ್ನ ನಾನಿಲ್ಲಿ ಡ್ರ್ಯಾಗ್ ಮಾಡಿ ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇವಾಗ ಸೇವ್ ಆಗಿದೆ. ಸೊ ಈ ಬ್ಲಾಕ್‌ನ ನಾನು ಬೇರೆ ಡ್ರಾಯಿಂಗ್ಸ್ ಅಲ್ಲಿ ಯೂಸ್ ಮಾಡ್ಬೋದು. ಅಗೇನ್ ಇಲ್ಲಿ ಬೇಕಂತಿದ್ರೆ ಅಗೇನ್ ಇಲ್ಲಿ ಸಹ ಡ್ರಾಯಿಂಗ್ ಅಲ್ಲಿ ಯೂಸ್ ಮಾಡ್ಬೋದು. ಸೊ ನೀವು ಸಪೋಸ್ ಬ್ಲಾಕ್‌ನ ಬೇರೆ ಡ್ರಾಯಿಂಗ್ಸ್ ಅಲ್ಲಿ ಆರ್ ಎಲ್ಸ್ ಫ್ಯೂಚರ್ ಅಲ್ಲಿ ಯೂಸ್ ಮಾಡ್ತೀರಂತಾದ್ರೆ ಅದನ್ನ ಡಬ್ಲ್ಯೂ ಬ್ಲಾಕ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಎಕ್ಸ್ಟರ್ನಲ್ ಫೋಲ್ಡರ್ಸ್ ಗಳಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ನಾವು ನೆಕ್ಸ್ಟ್ ಡ್ರಾಯಿಂಗ್ಸ್ ಗಳಲ್ಲಿ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಇನ್ಸರ್ಟ್ ಮಾಡ್ಲಿಕ್ಕೆ ನೀವು ಇಲ್ಲಿ ಬಂದು ಇನ್ಸರ್ಟ್ ಆಪ್ಷನ್ ಮೇಲೆ ಹೋಗ್ಬೋದು. ಸೊ ಕಮಾಂಡ್ ಪ್ರಾಂಪ್ಟ್ ಇಂದ ಇನ್ಸರ್ಟ್ ಮಾಡ್ತೀರಂತಾದ್ರೆ ಐ ಕಮಾಂಡ್ ಐ ಕೊಟ್ಟು ಎಂಟರ್ ಕೊಡಿ. ಸೊ ಸೇಮ್ ಈ ಡೈಲಾಗ್ ಬಾಕ್ಸ್ ಬರುತ್ತೆ. ಸೊ ಇನ್ಸರ್ಟ್ ಗೆ ಕಮಾಂಡ್ ಬಂದ್ಬಿಟ್ಟು ಐ ಆಮೇಲೆ ಎಂಟರ್. ಸೊ ಇನ್ಸರ್ಟ್ ಈ ಆಪ್ಷನ್ ಬರುತ್ತೆ. ಇಲ್ಲಿಂದ ನೀವು ಬ್ಲಾಕ್ಸ್ ಗಳನ್ನ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಡೈನಮಿಕ್ ಬ್ಲಾಕ್ಸ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಡೈನಮಿಕ್ ಬ್ಲಾಕ್ಸ್ ಅಂದ್ರೆ ಇವಾಗ ನಾವು ನಾರ್ಮಲ್ ಆಗಿ ಜಸ್ಟ್ ಬ್ಲಾಕ್ ಕನ್ವರ್ಟ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ರೀಯೂಸ್ ಮಾಡುವಾಗ ಸಪೋಸ್ ನನ್ಗೆ ಅದನ್ನ ರೊಟೇಷನ್ ಮಾಡಬೇಕು, ಸ್ಕೇಲ್ ಮಾಡಬೇಕು, ಫ್ಲಿಪ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಈ ಆಪ್ಷನ್ಸ್ ಗಳನ್ನ ಯೂಸ್ ಮಾಡಿ ಮಾಡಬೇಕು. ಅದೇ ನಾನು ಬ್ಲಾಕ್ ಮಾಡುವಾಗನೇ ಅದಕ್ಕೆ ಈ ಎಲ್ಲ ಫೀಚರ್ಸ್ ಗಳನ್ನ ಇನ್ಸರ್ಟ್ ಮಾಡಿ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನನಗೆ ಅದನ್ನ ಬ್ಲಾಕ್ ನ ಇನ್ಸರ್ಟ್ ಮಾಡಿದಾಗ ಎಲ್ಲ ಫೀಚರ್ಸ್ಗಳು ರೊಟೇಷನ್ ಇರ್ಬೋದು, ಮಿರರ್ ಇರ್ಬೋದು, ಸ್ಕೇಲ್ ಇರ್ಬೋದು, ಇದೆಲ್ಲ ಇದ್ರ ಜೊತೆ ಅಸೋಸಿಯೇಟ್ ಆಗಿ ಇರುತ್ತೆ. ಸೊ ಈ ಎಲ್ಲ ಫೀಚರ್ಸ್ಗಳು ಬ್ಲಾಕ್ ಜೊತೆ ಅಸೋಸಿಯೇಟ್ ಆಗಿ ಇರೋದಕ್ಕೆ ಡೈನಮಿಕ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ಸೊ ಡೈನಮಿಕ್ ಬ್ಲಾಕ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಸೊ ಅಗೇನ್ ಇಲ್ಲಿ ಇವಾಗ ಇದು ಇಂಡಿವಿಜುವಲ್ ಆಬ್ಜೆಕ್ಟ್ ಆಗಿದೆ. ಸೊ ಇದನ್ನ ಫಸ್ಟ್ ನಾನು ಇವಾಗ ಬ್ಲಾಕ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಇದು ಇಲ್ಲಿ ಕ್ಲಿಕ್ ಮಾಡಿ, ಇಲ್ದಿದ್ರೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಗೇನ್ ಇದನ್ನ ನಾನು ಡೈನಮಿಕ್ ಸೋಫಾ ಅಂತ ಹೆಸರು ಕೊಡ್ತೇನೆ. ಪಾಯಿಂಟ್. ಸೊ ಪಿಕ್ ಪಾಯಿಂಟ್ ಇವಾಗ ನಾನು ಈ ಪಾಯಿಂಟ್ ನ ಪಿಕ್ ಪಾಯಿಂಟ್ ಆಗಿ ತಗೊಳ್ತೇನೆ. ಸೆಲೆಕ್ಟ್ ಆಬ್ಜೆಕ್ಟ್. ಇದನ್ನ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಎಂಟರ್ ಕೊಡಿ. ಆಮೇಲೆ ಕನ್ವರ್ಟ್ ಟು ಬ್ಲಾಕ್. ಸೊ ಇವಾಗ ಡೈನಮಿಕ್ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಬೇಕಂತಿದ್ರೆ ಇಲ್ಲಿ ಓಪನ್ ಇನ್ ಬ್ಲಾಕ್ ಎಡಿಟರ್ ಈ ಆಪ್ಷನ್ ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಾವು ಡೈನಮಿಕ್ ಬ್ಲಾಕ್ ವಿಂಡೋದಲ್ಲಿ ಇದ್ದೇವೆ. ಸೊ ಇಲ್ಲಿ ಇವಾಗ ನಾವು ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಆಥರಿಂಗ್ ಪ್ಯಾಲೆಟ್ಸ್ ಅಂತ ಇದೆ. ಸೊ ಇದು ನಮಗೆ ಡೈನಮಿಕ್ ಬ್ಲಾಕ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬೇಕಾಗುವಂತ ಪ್ಯಾರಾಮೀಟರ್ಸ್, ಆಕ್ಷನ್ಸ್ ಇದನ್ನ ಅಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಆಪ್ಷನ್ಸ್ ಗಳು ಬರುತ್ತೆ. ಒಂದ್ ವೇಳೆ ನಿಮ್ದ್ರಲ್ಲಿ ಈ ಆಪ್ಷನ್ ಬರೋದಿದ್ರೆ ಇಲ್ಲಿ ಆಥರಿಂಗ್ ಪ್ಯಾಲೆಟ್ ಅಂತ ಇದೆ, ಇದನ್ನ ಆನ್ ಮಾಡ್ಕೊಳ್ಳಿ. ಸೊ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದು ಆಥರಿಂಗ್ ಪ್ಯಾಲೆಟ್. ಓಕೆ, ಸೊ ಈ ವಿಂಡೋದಲ್ಲಿ ಇವಾಗ ನಾವು ಡೈನಮಿಕ್ ಬ್ಲಾಕ್ಸ್ ಆಗಿ ಕನ್ವರ್ಟ್ ಮಾಡುವಂತದ್ದು. ಸೊ ಫಸ್ಟ್ ಗೆ ನಾವು ಇದಕ್ಕೆ ಪ್ಯಾರಾಮೀಟರ್ ಅನ್ನು ಅಪ್ಲೈ ಮಾಡಬೇಕು. ಪ್ಯಾರಾಮೀಟರ್ ಇವಾಗ ನನ್ಗೆ ಇಲ್ಲಿ ಇವಾಗ ಸೋಫಾ ಇದೆ. ಸಪೋಸ್ ನನ್ಗೆ ಇವಾಗ ಈ ಸೋಫಾನ ರೊಟೇಟ್ ಮಾಡ್ಬೇಕು ಅಂತಿದ್ರು ಪ್ಯಾರಾಮೀಟರ್ ಆಪ್ಷನ್ ಬನ್ನಿ. ಪ್ಯಾರಾಮೀಟರ್ ಆಪ್ಷನ್ ಅಲ್ಲಿ ಇಲ್ಲಿ ರೊಟೇಷನ್ ಪ್ಯಾರಾಮೀಟರ್ ಇದೆ. ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೇಳುತ್ತೆ ಸ್ಪೆಸಿಫೈ ಬೇಸ್ ಪಾಯಿಂಟ್. ಇವಾಗ ರೊಟೇಷನ್ ಅಪ್ಲೈ ಆಗ್ಬೇಕಾದ್ರೆ ಯಾವ ಪಾಯಿಂಟ್ ಬೇಸ್ ಪಾಯಿಂಟ್ ಆಗ್ಬೇಕು ಅದನ್ನ ಕ್ಲಿಕ್ ಮಾಡುವಂತದ್ದು. ಇವಾಗ ನಾನು ಈ ಆಬ್ಜೆಕ್ಟ್ ಇದು ಸೆಂಟರ್ ಪಾಯಿಂಟ್ ನ ಬೇಸ್ ಪಾಯಿಂಟ್ ಆಗಿ ಸೆಟ್ ಮಾಡಿದೆ. ಆಮೇಲೆ ಇದು ರೇಡಿಯಸ್ ನಿಮ್ಗೆ ಎಷ್ಟು ಬೇಕೋ ಅದು ಇದು ಮ್ಯಾಟರ್ ಆಗಲ್ಲ. ಸೊ ನಾನು ಇಲ್ಲಿ ಜಸ್ಟ್ ಆಬ್ಜೆಕ್ಟ್ ನ ಇನ್ಸರ್ಟ್ ಮಾಡಿದಾಗ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಅದಕ್ಕೆ ಮೇ ಬಿ ನಾನು ಇಷ್ಟು ರೇಡಿಯಸ್ ನ ಸೆಟ್ ಮಾಡ್ತೇನೆ. ನೆಕ್ಸ್ಟ್ ನಿಮ್ಗೆ ಎಷ್ಟು ರೊಟೇಷನ್ ಆಗ್ಬೇಕು ಆ ಆಂಗಲ್ ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಇಲ್ಲದಿದ್ರೆ ಇಲ್ಲಿ ವ್ಯಾಲ್ಯೂನ ಟೈಪ್ ಮಾಡ್ಬೋದು. ಸೊ ನಾನು ಕಂಪ್ಲೀಟ್ ಸರ್ಕಲ್ 360 ಡಿಗ್ರಿ ಕೊಡ್ತೇನೆ. ಸೊ 360 ಡಿಗ್ರಿ ಇದು ಪ್ಯಾರಾಮೀಟರ್ ಸೆಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಏನಿದೆ 360 ಡಿಗ್ರಿ ರೊಟೇಷನ್ ಆಗುತ್ತೆ. ಸೊ ಅದರದ್ದು ಬೇಸ್ ಪಾಯಿಂಟ್ ಬಂದ್ಬಿಟ್ಟು ಇದಾಗಿರುತ್ತೆ. ಇವಾಗ ನಾನು ಪ್ಯಾರಾಮೀಟರ್ ಸೆಟ್ ಮಾಡಿದೆ. ನನ್ಗೆ ಇದಕ್ಕೆ ಆಕ್ಷನ್ ಅನ್ನು ಅಪ್ಲೈ ಮಾಡಬೇಕು. ಆಕ್ಷನ್ ಅನ್ನು ಅಪ್ಲೈ ಮಾಡ್ಲಿಕ್ಕೆ ಇಲ್ಲಿ ಪ್ಯಾರಾಮೀಟರ್ ಕೆಳಗಡೆ ಆಕ್ಷನ್ ಆಪ್ಷನ್ ಇದೆ.
ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ರೊಟೇಷನ್ ಆಕ್ಷನ್ ಇದೆ. ಇವಾಗ ರೊಟೇಷನ್ ಪ್ಯಾರಾಮೀಟರ್ ಕೊಟ್ಟಿರೋದ್ರಿಂದ ಆಕ್ಷನ್ ರೊಟೇಷನ್ ಅನ್ನು ಕೊಡ್ಬೇಕು. ಸೊ ಇಲ್ಲಿ ಇವಾಗ ರೊಟೇಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಕೇಳುತ್ತೆ ಸೆಲೆಕ್ಟ್ ಪ್ಯಾರಾಮೀಟರ್. ಸೊ ಇಲ್ಲಿ ಈ ಪ್ಯಾರಾಮೀಟರ್ ನ ಸೆಲೆಕ್ಷನ್ ಮಾಡ್ಕೊಳ್ತೇನೆ. ಅದಾದ್ಮೇಲೆ ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಕೇಳುತ್ತೆ. ಆಬ್ಜೆಕ್ಟ್ ಬಂದ್ಬಿಟ್ಟು ಇದೆಲ್ಲವನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ, ಇನ್ಕ್ಲೂಡಿಂಗ್ ಇದು ಪ್ಯಾರಾಮೀಟರ್, ರೊಟೇಷನ್ ಪ್ಯಾರಾಮೀಟರ್ ಸೇರ್ಕೊಂಡು. ಸೊ ಇವಾಗ ಇದು ಸೆಲೆಕ್ಷನ್ ಆಯ್ತು. ಇನ್ನು ಕೀಬೋರ್ಡ್ ಅಲ್ಲೇ ಎಂಟರ್ ಕೊಡಿ. ಸೊ ಇವಾಗ ನಿಮ್ದು ಸ್ಟೆಪ್ಸ್ ಗಳು ಕರೆಕ್ಟ್ ಆಗಿದ್ರೆ ಇಲ್ಲಿ ಈ ಸಿಂಬಲ್ ಬರುತ್ತೆ. ಇದು ಇವಾಗ ರೊಟೇಷನ್ ಪ್ಯಾರಾಮೀಟರ್. ಸೊ ಇವಾಗ ರೊಟೇಷನ್ ಆಗತ್ತಾ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಮೇಲೆ ಟೆಸ್ಟ್ ಬ್ಲಾಕ್ ಅಂತ ಆಪ್ಷನ್ ಇದೆ. ಇದು ನಮ್ಗೆ ಇಲ್ಲಿ ಜಸ್ಟ್ ಚೆಕ್ ಮಾಡ್ಲಿಕ್ಕೆ. ಸೊ ಇಲ್ಲಿ ಇವಾಗ ಟೆಸ್ಟ್ ಬ್ಲಾಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ಮೇಲೆ ಇವಾಗ ನಾನು ಇಲ್ಲಿ ಜಸ್ಟ್ ಈ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡಿದಾಗ ಇದು ನೋಡ್ಬೋದು ಬೇಸ್ ಪಾಯಿಂಟ್ ಅಂತ ತೋರಿಸ್ತಾ ಇದೆ. ರೊಟೇಷನ್ ಪ್ಯಾರಾಮೀಟರ್ ಈ ಸಿಂಬಲ್ ಇಲ್ಲಿ ಬರ್ತಾ ಇದೆ. ಇವಾಗ ಇದನ್ನ ಸೆಲೆಕ್ಷನ್ ಮಾಡಿದ್ರೆ ನೀವು ನೋಡ್ಬೋದು ಇದು ರೊಟೇಷನ್ ಆಗುತ್ತೆ. ಸ್ಪೆಸಿಫಿಕ್ ಆಂಗಲ್ ರೊಟೇಷನ್ ಆಗ್ಬೇಕಂತಿದ್ರೆ ಇಲ್ಲಿ ಆಂಗಲ್ ಕೊಡ್ಬೋದು. ಸೊ ಅದು ಸ್ಪೆಸಿಫಿಕ್ ಆಂಗಲ್ ರೊಟೇಷನ್ ಆಗುತ್ತೆ. ಜಸ್ಟ್ ಇಲ್ಲಿ ಸೆಲೆಕ್ಷನ್ ಮಾಡೋದು. ಓಕೆ, ಆಂಗಲ್ ಕೊಡಿ, ಎಷ್ಟು ರೊಟೇಷನ್ ಆಗ್ಬೇಕು ಅದಷ್ಟು ರೊಟೇಷನ್ ಆಗತ್ತೆ. ಸೊ ಇವಾಗ ಇದಕ್ಕೆ ರೊಟೇಷನ್ ಪ್ಯಾರಾಮೀಟರ್ ನಾನು ಕೊಟ್ಟಿದ್ದೇನೆ. ಇದು ಇವಾಗ ಟೆಸ್ಟ್ ಬ್ಲಾಕ್ ಅಲ್ಲಿ ಇದಾವೆ. ಇವಾಗ ಟೆಸ್ಟ್ ಬ್ಲಾಕ್ ಇಂದ ಹೊರಗಡೆ ಬರಕ್ಕೆ ಇಲ್ಲಿ ಕ್ಲೋಸ್ ಟೆಸ್ಟ್ ಬ್ಲಾಕ್ ಅಂತ ಆಪ್ಷನ್ ಇದೆ. ಟಾಪ್ ರೈಟ್ ಸೈಡ್ ಅಲ್ಲಿ ಕ್ಲೋಸ್ ಟೆಸ್ಟ್ ಬ್ಲಾಕ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೆಕ್ಸ್ಟ್ ಇವಾಗ ನನ್ಗೆ ಇದನ್ನ ಫ್ಲಿಪ್ ಮಾಡಬೇಕು. ಸೊ ಮೇ ಬಿ ನನ್ಗೆ ಕೆಲವೊಮ್ಮೆ ಈ ಸೋಫಾನ ಫ್ಲೋರ್ ಪ್ಲಾನ್ ಅಲ್ಲಿ ಇನ್ಸರ್ಟ್ ಮಾಡಿದಾಗ ರೊಟೇಷನ್ ಮಾಡ್ಲಿಕ್ಕೆ ಇರುತ್ತೆ. ಸೊ ನಾವು ರೊಟೇಷನ್ ಪ್ಯಾರಾಮೀಟರ್ ಆಲ್ರೆಡಿ ಕೊಟ್ಟಿದ್ದೇವೆ. ಸಪೋಸ್ ನನ್ಗೆ ಇವಾಗ ಇದನ್ನ ಫ್ಲಿಪ್ ಮಾಡಬೇಕು, ಅಪ್ಸೈಡ್ ಡೌನ್ ಫ್ಲಿಪ್ ಮಾಡಬೇಕು. ಅದಕ್ಕೆ ಇಲ್ಲಿ ಪ್ಯಾರಾಮೀಟರ್ ಬನ್ನಿ. ಪ್ಯಾರಾಮೀಟರ್ ಅಲ್ಲಿ ಇಲ್ಲಿ ಫ್ಲಿಪ್ ಆಪ್ಷನ್ ಇದೆ. ಫ್ಲಿಪ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇವಾಗ ನನ್ಗೆ ಅಪ್ಸೈಡ್ ಡೌನ್ ಫ್ಲಿಪ್ ಮಾಡ್ಬೇಕಂತಿದ್ರೆ ಈ ಪಾಯಿಂಟ್ ಸೆಲೆಕ್ಷನ್ ಮಾಡ್ತೇನೆ. ಸೊ ಇಲ್ಲಿ ಫ್ಲಿಪ್ ಸ್ಟೇಟ್ ನ ಇಲ್ಲಿ ಕೊಡ್ತೇನೆ. ಸೊ ಫ್ಲಿಪ್ ಸ್ಟೇಟ್ ನ ಇಲ್ಲಿ ಕೊಟ್ಟೆ. ನೆಕ್ಸ್ಟ್ ಇವಾಗ ಆಕ್ಷನ್ ಹೋಗೋಣ. ಸೊ ಇಲ್ಲಿ ಆಕ್ಷನ್ ಹೋಗಿ ಇಲ್ಲಿ ಫ್ಲಿಪ್ ಆಕ್ಷನ್ ಇದೆ, ಇದನ್ನ ಸೆಲೆಕ್ಷನ್ ಮಾಡಿ. ಸೆಲೆಕ್ಟ್ ಪ್ಯಾರಾಮೀಟರ್ ಅಂತ ಕೇಳುತ್ತೆ. ಸೊ ಇದು ಫ್ಲಿಪ್ ಸ್ಟೇಟ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಬ್ಜೆಕ್ಟ್ಸ್ ಕೇಳುತ್ತೆ. ಸೊ ಇನ್ಕ್ಲೂಡಿಂಗ್ ಫ್ಲಿಪ್ ಸ್ಟೇಟ್ ಆಬ್ಜೆಕ್ಟ್ ಎಲ್ಲವನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಆಮೇಲೆ ಎಂಟರ್ ಕೊಡಿ. ಸೊ ಇವಾಗ ನೋಡ್ಬೋದು ಇಲ್ಲಿ ಫ್ಲಿಪ್ ಆಕ್ಷನ್ ಇಲ್ಲಿ ಬಂದಿದೆ. ಸೊ ಇದನ್ನ ಇವಾಗ ಚೆಕ್ ಮಾಡ್ಲಿಕ್ಕೆ ಟೆಸ್ಟ್ ಬ್ಲಾಕ್ ಹೋಗಿ ಆಬ್ಜೆಕ್ಟ್ ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವಾಗ ನೋಡ್ಬೋದು ಇಲ್ಲಿ ಫ್ಲಿಪ್ ಸಿಂಬಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಆಬ್ಜೆಕ್ಟ್ ಇವಾಗ ಅಪ್ಸೈಡ್ ಡೌನ್ ಫ್ಲಿಪ್ ಆಗತ್ತೆ. ಓಕೆ, ಇವಾಗ ಇಲ್ಲಿ ಕ್ಲೋಸ್ ಟೆಸ್ಟ್ ಬ್ಲಾಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಅದೇ ರೀತಿ ಸಪೋಸ್ ಇವಾಗ ಲೆಫ್ಟ್ ಸೈಡ್ ವರ್ಟಿಕಲ್ ಫ್ಲಿಪ್ ಆಗ್ಬೇಕಂತಿದ್ರೆ ಸೇಮ್ ಆಪ್ಷನ್ ಪ್ಯಾರಾಮೀಟರ್ ಬಂದ್ಬಿಟ್ಟು ಇಲ್ಲಿ ಫ್ಲಿಪ್ ಆಪ್ಷನ್ ಕೊಟ್ಟು ಈ ರೀತಿ ಕೊಡಬೇಕು. ಸೊ ಬಟ್ ಇವಾಗ ನಮ್ದಿದು ಸಿಮೆಟ್ರಿಕಲ್ ಡಿಸೈನ್ ಇರೋದ್ರಿಂದ ವರ್ಟಿಕಲ್ ಫ್ಲಿಪ್ ಇದು ಗೊತ್ತಾಗಲ್ಲ. ಬಟ್ ಇನ್ ಕೇಸ್ ನಿಮ್ಗೆ ವರ್ಟಿಕಲ್ ಫ್ಲಿಪ್ ಆಗ್ಬೇಕಂತಿದ್ರೆ ಪ್ಯಾರಾಮೀಟರ್ ಅಲ್ಲಿ ಫ್ಲಿಪ್ ತಗೊಂಡು ಈ ರೀತಿ ಫ್ಲಿಪ್ ಸ್ಟೇಟ್ ನ ಸೆಟ್ ಮಾಡ್ಕೊಂಡು ಆಮೇಲೆ ಸೇಮ್ ಪ್ರೊಸೀಜರ್ ಆಕ್ಷನ್ಗೆ ಬಂದ್ಬಿಟ್ಟು ಫ್ಲಿಪ್ ಕೊಟ್ಟು ಅದನ್ನ ಸೆಟ್ ಮಾಡ್ಕೊಳ್ಳುವಂಥದ್ದು. ಸೊ ಇದು ರೊಟೇಷನ್ ಮತ್ತೆ ಫ್ಲಿಪ್ ಪ್ಯಾರಾಮೀಟರ್. ನಾವು ಫ್ಲಿಪ್ ಸ್ಟೇಟ್ ಮತ್ತೆ ರೊಟೇಷನ್ ಪ್ಯಾರಾಮೀಟರ್ ಇದನ್ನ ಅಪ್ಲೈ ಮಾಡಿದ್ದೇವೆ. ಇನ್ನು ಇದನ್ನ ನಾನು ಏನ್ ಮಾಡ್ತೇನೆ, ಸೇವ್ ಮಾಡ್ತೇನೆ. ಸೊ ಸೇವ್ ಮಾಡ್ಲಿಕ್ಕೆ ಇಲ್ಲಿ ಕ್ಲೋಸ್ ಬ್ಲಾಕ್ ಎಡಿಟರ್ ಕೊಡಿ. ಸೊ ಇಲ್ಲಿ ಸೇವ್ ದ ಚೇಂಜಸ್ ಟು ಸೋಫಾ, ನಿಮ್ದು ಬ್ಲಾಕ್ ನ ಸೇವ್ ಮಾಡ್ಲಿಕ್ಕೆ ಕೇಳ್ತಾ ಇದೆ. ಇಲ್ಲಿ ಸೇವ್ ಕೊಡ್ತೇನೆ. ಸೊ ಇವಾಗ ನಾವು ಇವಾಗ ಮೇನ್ ಡ್ರಾಯಿಂಗ್ ಪೇಜ್ ಅಲ್ಲಿ ಇದಾವೆ. ಇಲ್ಲಿ ಬಂದು ಇದನ್ನ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಫ್ಲಿಪ್ ಆಪ್ಷನ್ ಸೆಟ್ ಆಗಿರುತ್ತೆ. ಅದೇ ರೀತಿ ರೊಟೇಷನ್ ಪ್ಯಾರಾಮೀಟರ್ ಇಲ್ಲಿ ಸೆಟ್ ಆಗಿರುತ್ತೆ. ಸೊ ಅಗೇನ್ ಇದನ್ನ ನಾನು ಡಿಲೀಟ್ ಮಾಡ್ಕೊಂಡು ಇಲ್ಲಿ ಇನ್ಸರ್ಟ್ ಬಂದ್ರೆ ಇಲ್ಲಿ ಡೈನಮಿಕ್ ಸೋಫಾ ಆಪ್ಷನ್ ಇರುತ್ತೆ. ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ನಮ್ಗೆ 2 ಪ್ಯಾರಾಮೀಟರ್ ಆಕ್ಷನ್ಸ್ ಗಳು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಫ್ಲಿಪ್ ಆಪ್ಷನ್ ಇದೆ, ಅದೇ ರೀತಿ ರೊಟೇಷನ್ ಆಪ್ಷನ್ ಇದೆ. ಸೊ ಇದು ನಾವು ಡೈನಮಿಕ್ ಬ್ಲಾಕ್ಸ್ ನ ಕ್ರಿಯೇಟ್ ಮಾಡುವಂತದ್ದು ವಿತ್ ಸಮ್ ಆಕ್ಷನ್ಸ್ ಗಳು.